ನಮಸ್ಕಾರ ವೀಕ್ಷಕರೇ, ಎಸ್ ಪಿ ಪಿ ಎಲೆಕ್ಟ್ರಿಕಲ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ನನ್ನ ಹತ್ರ ಒಂದು ಇಂಡಕ್ಷನ್ ಸ್ಟವ್ ಬಂದಿದೆ. ಇದು ಏನಪ್ಪ ಅಂತ ಹೇಳಿದ್ರೆ ಚಾಲು ಮಾಡಿದಾಗ ಚಾಲು ಆಗುತ್ತೆ, ಒಂದು 2 ನಿಮಿಷ ಬಿಟ್ಟರೆ ಆಫ್ ಆಗುತ್ತೆ. E6 ಇರಿಯರ್ ಅಂತ ತೋರಿಸುತ್ತೆ. ಇದನ್ನು ಯಾವ ರೀತಿಯಾಗಿ ಸರಿ ಮಾಡ್ಬೋದು, ಇದರಲ್ಲಿ ಯಾವ ಕಾಂಪೊನೆಂಟ್ಸ್ ಹೋಗಿದೆ ಎಂಬುದರವಾಗಿ ಈ ವಿಡಿಯೋದಲ್ಲಿ ನಾನು ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ, ಹಾಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ಈ ಸ್ಕ್ರೂಗಳನ್ನು ಮೇಲ್ಗಡೆ ಬಾಡಿಯನ್ನು ನಾನು ಓಪನ್ ಮಾಡ್ಕೊಂಡಿದ್ದೇನೆ. ಸ್ಕ್ರೂಗಳನ್ನು ಕೂಡ ಓಪನ್ ಮಾಡ್ಕೊಂಡಿದ್ದೇನೆ. ವಿಡಿಯೋ ಲಾಂಗ್ ಆಗುತ್ತೆ ಅಂಥೇಳಿ ಈ 4 ಸ್ಕ್ರೂಗಳಿರುತ್ತೆ. 4 ಸ್ಕ್ರೂನು ಓಪನ್ ಮಾಡ್ಕೋಬೇಕಾಗತ್ತೆ. ಇದರಲ್ಲಿ ಬರುವಂಥ ಫಾಲ್ಟ್ಗಳು ಏನೇನಪ್ಪ ಅಂತ ಹೇಳಿದ್ರೆ, ಒಂದು ಫ್ಯಾನ್ ಹಾಳಾಗಿದ್ರೂ ಕೂಡ E6 ಇರಿಯರ್ ಅಂತ ತೋರಿಸುತ್ತೆ. ಮತ್ತೊಂದೇನಪ್ಪ ಅಂತ ಹೇಳಿದ್ರೆ, ಇದ್ರ ಒಳಗಿರುವಂಥ ಮಾನ್ಸ್ಪೆಟು ಕೂಡ ಹಾಳಾದರೂ ಕೂಡ E6 ಇರಿಯರ್ ಅಂತ ತೋರಿಸುತ್ತೆ. ನಂತರ ಇದು ಫ್ಯಾನಿನ ಕಲೆಕ್ಷನ್ ಹತ್ರ ಇದೆಯಲ್ಲ, ಇಲ್ಲಿ ವೋಲ್ಟೇಜ್ ಪಾಸ್ ಆಗದಿದ್ರೂ ಕೂಡ E6 ಇರಿಯರ್ ಅಂತ ತೋರಿಸುತ್ತೆ. ಇದಕ್ಕೆಲ್ಲ ಏನು ಫಾಲ್ಟ್ ಅಂತೇಳಿ ನಾವು ಚೆಕ್ ಮಾಡಿ ನೋಡೋಣ ಒಂದೊಂದಾಗಿ. ಮೊದಲನೇದಾಗಿ ನಾನು ಚೆಕ್ ಮಾಡಲಿಕ್ಕೆ ಸೀರೀಸ್ ಬೋಲ್ಡೆಲ್ಲ ಹಾಕ್ತಾ ಇದ್ದೀನಿ. ಚೆಕ್ ಮಾಡಿ ನೋಡೋಣ. ನೋಡಿ, ಫ್ಯಾನು ತಿರುಗ್ತಾ ಇಲ್ಲ. ಇದರಲ್ಲಿ ಯಾವ್ಯಾವ ಫಾಲ್ಟ್ ಅಂತ ಚೆಕ್ ಮಾಡಿ ನೋಡೋಣ. ಬನ್ನಿ, ಇದರಲ್ಲಿ ಇಲ್ಲಿಂದ ಕಲೆಕ್ಷನ್ ಹೋಗುವಂಥದ್ದು. ಫ್ಯಾನಿಂದ ಏನಾದ್ರು ಫಾಲ್ಟ್ ಆಗಿದ್ದರೆ ಇಲ್ಲಿ ಔಟ್ ಕಲೆಕ್ಷನು ಅಂದರೆ ವೋಲ್ಟೇಜು ತೊಗೊಳ್ತಾ ಇರಲ್ಲ ಅದು ಫ್ಯಾನು, ಹಾಗಾಗಿ ಫ್ಯಾನ್ ತಿರುಗೋದಿಲ್ಲ ಆಗಿರುತ್ತದೆ. ಮೊದಲನೇದಾಗಿ ಇದನ್ನು ನಾವು ಚೆಕ್ ಮಾಡಬೇಕಾಗ್ತದೆ. ಇದರಲ್ಲಿ ವೋಲ್ಟೇಜ್ ಪಾಸ್ ಆಗ್ತಿದೆಯೋ ಇಲ್ಲೋ ಅಂಥೇಳಿ ಚೆಕ್ ಮಾಡಬೇಕಾಗ್ತದೆ. ಒಂದೊಂದಾಗಿ ಚೆಕ್ ಮಾಡೋಣ. ನೋಡಿ, ಫ್ಯಾನು ಫ್ರೀ ಆಗಿದೆ. ಫ್ಯಾನ್ನಲ್ಲಿ ಯಾವುದು ಫಾಲ್ಟ್ ಕಾಣಿಸ್ತಾ ಇಲ್ಲ. ಆದರೂ ಕೂಡ ವೋಲ್ಟೇಜನ್ನು ನಾವು ಚೆಕ್ ಮಾಡಬೇಕಾಗ್ತದೆ. ಒಳಗಡೆ ಏನಾದ್ರು ಕನೆಕ್ಷನ್ ಏನಾದ್ರು ಕಟ್ಟಾಗಿದ್ದರೆ ಫ್ಯಾನ್ ತಿರುಗೋದಿಲ್ಲ. ಹಾಗಾಗಿ ನಾನು ಈಗ ಮೇನ್ಸಿಗೆ ವೈರನ್ನು ಕೊಟ್ಟು ಒಂದು ಸತಿ ಚೆಕ್ ಮಾಡಿ ನೋಡ್ತೇನೆ. ನಾನು ನಿಮಗೆ ತೋರಿಸ್ತೀನಿ. ಇದ್ರ ಒಳಗಡೆ ವೋಲ್ಟೇಜು ಸಪ್ಲೈ ಆಗ್ತಿದೆಯಲ್ಲ ಅಂಥೇಳಿ ನಾವು ಚೆಕ್ ಮಾಡಬೇಕಾಗ್ತದೆ. ಮೊದಲನೇದಾಗಿ ವೋಲ್ಟೇಜನ್ನ ಚೆಕ್ ಮಾಡಿದ ನಂತರ ಮತ್ತು ಇದರಲ್ಲಿರುವಂಥ ಒಂದೊಂದೇ ಕಾಂಪೊನೆಂಟ್ಸ್ಗಳನ್ನು ನಾವು ಚೆಕ್ ಮಾಡಬೇಕಾಗ್ತದೆ. ಇಲ್ಲಿ ನೋಡ್ರಿ, ಇಲ್ಲೊಂದು ಟ್ರಾನ್ಸಿಸ್ಟರ್ ಇದೆ. ಇದನ್ನು ಕೂಡ ನಾವು ಚೆಕ್ ಮಾಡಬೇಕಾಗತ್ತೆ. ಇದು ಏನಾರು ಸಪ್ಲೈ ಕೊಡದೇ ಇದ್ದರೆ, ವೋಲ್ಟೇಜನ್ನು ಕೊಡದೇ ಇದ್ದರೆ ಫ್ಯಾನು ವರ್ಕ್ ಆಗೋದಿಲ್ಲ. ಹಾಗಾಗಿ E6 ಇರಿಯರ್ ಅಂತ ತೋರಿಸುತ್ತೆ. ಆನ್ ಮಾಡ್ಕೊಳ್ತಾ ಇದ್ದೀನಿ. ಆನ್ ಆಯಿತು. ಇದನ್ನು ಇವಾಗ ಚೆಕ್ ಮಾಡೋಣ. ನನ್ನ ಹತ್ರ ಇರೋವಂಥದ್ದು ಡಿಜಿಟಲ್ ಮಲ್ಟಿಮೀಟ್ರನ್ನ ತೊಗೊಂಡು ನಾನು ನಿಮಗೆ ಚೆಕ್ ಮಾಡಿ ತೋರಿಸ್ತೇನೆ. ಇದನ್ನು ಚೆಕ್ ಮಾಡಬೇಕಂದ್ರೆ ನಾವು ಮಲ್ಟಿಮೀಟರ್ನ AC ಮೋಡಿಗಿಟ್ಟು 200ಗೆ ಸೆಟ್ ಮಾಡಬೇಕಾಗ್ತದೆ. 200ಗೆ ಸೆಟ್ ಮಾಡಿ ಇದನ್ನು ವೋಲ್ಟೇಜ್ನ ಚೆಕ್ ಮಾಡಬೇಕಾಗ್ತದೆ. ಇದನ್ನು ಯಾವ ರೀತಿಯಾಗಿ ಚೆಕ್ ಮಾಡೋದಂತೇಳಿ ನಾನು ನಿಮ್ಗೆ ತೋರಿಸ್ತೇನೆ. ಬನ್ನಿ, ಚೆಕ್ ಮಾಡಿ ನೋಡೋಣ. ನೋಡಿ, ಇದರಲ್ಲಿ ಡಿಸ್ಪ್ಲೇಲಿ ಯಾವುದೇ ರೀತಿಯಾದ ವೋಲ್ಟೇಜ್ ತೋರಿಸ್ತಾ ಇಲ್ಲ. ಡಿಸ್ಪ್ಲೇಲಿ ಯಾವುದೇ ರೀತಿಯಾದ ವೋಲ್ಟೇಜ್ ತೋರಿಸ್ತಾ ಇಲ್ಲ. ಯಾವುದೇ ರೀತಿಯಾದ ವೋಲ್ಟೇಜು ಇಲ್ಲಿ ವೋಲ್ಟೇಜ್ಗಳನ್ನು ತೋರಿಸ್ಬೇಕಾಗ್ತದೆ. 18ರಿಂದ 20, 20ರೊಳಗೆ 15 ಈ ಥರ ತೋರಿಸ್ಬೇಕಾಗ್ತದೆ. ತೋರಿಸ್ತಾ ಇಲ್ಲ ಅದು. ಇದರೊಳಗೆ ಏನಪ್ಪ ಫಾಲ್ಟ್ ಅಂತ ಹೇಳಿದ್ರೆ, ಟ್ರಾನ್ಸಿಸ್ಟರ್ ಇದೆಲ್ಲ ಅದನ್ನು ಚೆಕ್ ಮಾಡಬೇಕಾಗ್ತದೆ. ಅದನ್ನು ಓಪನ್ ಮಾಡಿ ಚೆಕ್ ಮಾಡಿ ನೋಡೋಣ. ಇದು ಹೊರಗಡೆ ತೆಗೆಯೋಣ. ಬನ್ನಿ, ನೋಡಿ, ಈ ಟ್ರಾನ್ಸಿಸ್ಟರ್ನ ನಾನು ಓಪನ್ ಮಾಡ್ತಾ ಇದ್ದೇನೆ. ಈ ಟ್ರಾನ್ಸಿಸ್ಟರ್ನ ಹೊರಗಡೆ ತೆಗೆದು ಚೆಕ್ ಮಾಡೋಣ. ಇದನ್ನು ಯಾವ ರೀತಿಯಾಗಿ ಚೆಕ್ ಮಾಡಬೇಕು ಅನ್ನೋದನ್ನು ನಾನು ತಿಳಿಸ್ಕೊಡ್ತೇನೆ. ನೋಡಿ, ನಾನು ಟ್ರಾನ್ಸಿಸ್ಟರ್ನ ಓಪನ್ ಮಾಡಿದ್ದೇನೆ, ಹೊರಗಡೆ ತೆಗೆದಿದ್ದೇನೆ. ಈ ಟ್ರಾನ್ಸಿಸ್ಟರ್ ಇದ್ದು
ನಿಮಗೆ ಡಿಸ್ಪ್ಲೇಲಿ ಕಾಣಿಸ್ತದೆ ಇಲ್ಲೋ ಗೊತ್ತಿಲ್ಲ. ಒಂದು ನೋಡಿ 8050 ಟ್ರಾನ್ಸಿಸ್ಟರ್ ಇದು. ಇದನ್ನು ಯಾವ ರೀತಿಯಾಗಿ ಚೆಕ್ ಮಾಡಬೇಕು ಅನ್ನೋದು ಕೂಡ ನಾನು ನಿಮಗೆ ತೋರಿಸ್ತೇನೆ. ನೋಡಿ, ಇದನ್ನು ಕಂಟಿನ್ಯೂಟಿ ಮೋಡು, ಬಜರ್ ಮೋಡು, ಡೈವರ್ಡ್ ಮೋಡು ಅಂತಾರೆ. ಅದಕ್ಕೆ ಇಟ್ಟು ನಾವು ಚೆಕ್ ಮಾಡಬೇಕಾಗ್ತದೆ ಕಂಟಿನ್ಯೂಟಿ ಮೋಡಿಗೆ. ಇವಾಗ ಒಂದು ಪ್ರೋಬ್ನ ಮಧ್ಯದಲ್ಲಿ ಹಿಡ್ದು 2 ಸೈಡನ್ನು ಹಿಡ್ದು ಒಂದು ಸತಿ ಚೆಕ್ ಮಾಡಿ ನೋಡುವ. ಬರ್ತಾ ಇಲ್ಲ. ಈಗ ಮೇನ್ ಪ್ರೋಬ್ನ ಮಧ್ಯದಲ್ಲಿ ಇಟ್ಟು ಚೆಕ್ ಮಾಡಬೇಕಾಗತ್ತೆ. ನೋಡಿ, ಒಂದು ಸೈಡ್ ತೋರಿಸ್ತಾ ಇಲ್ಲ. ಒಂದು ಸೈಡು ಟ್ರಾನ್ಸಿಸ್ಟರು ಓಪನ್ ಆಗಿದೆ, ಅದು ಹಾಗಾಗಿ ವ್ಯಾಲ್ಯೂ ತೋರಿಸ್ತಾ ಇಲ್ಲ ಅದರದ್ದು. ಸರಿಯಾಗಿ ಮಧ್ಯದಲ್ಲಿ ರೆಡ್ ಪ್ರೋಬ್ನ ಇಟ್ಟು ಚೆಕ್ ಮಾಡಬೇಕು. ನೋಡಿ, ಈ ಕಡೆ ವ್ಯಾಲ್ಯೂ ತೋರಿಸ್ತಾ ಇದೆ, ಈ ಸೈಡಿಗೆ ವ್ಯಾಲ್ಯೂ ತೋರಿಸ್ತಾ ಇದೆ, ಅದು ಈ ಸೈಡಿಗೆ ತೋರಿಸ್ತಾ ಇಲ್ಲ. ಅಂದರೆ ಟ್ರಾನ್ಸಿಸ್ಟರು ಒಂದು ಸೈಡು ಓಪನ್ ಆಗಿದೆ, ಹಾಗಾಗಿ ವೋಲ್ಟೇಜು ಔಟ್ಪುಟ್ ಕೊಡ್ತಾ ಇಲ್ಲ ಅದು. ನೋಡಿ, ಈ ಸೈಡು ತೋರಿಸ್ತಾ ಇದೆ. ಟ್ರಾನ್ಸಿಸ್ಟರ್ ಎಂದಾಗಿದೆ ಅಂತ ಹೇಳಿದ್ರೆ ಹಾಳಾಗಿದೆ ಇದು. ಈ ಟ್ರಾನ್ಸಿಸ್ಟರ್ನ ನಾವು ಚೇಂಜ್ ಮಾಡಬೇಕಾಗ್ತದೆ. ನೋಡಿ, ಹೊಸ ಟ್ರಾನ್ಸಿಸ್ಟರ್ನ ತೊಗೊಂಡಿದ್ದೀನಿ, ಇದನ್ನು ನಾನು ಹಾಕ್ತೇನೆ. ನೋಡಿ, ಈ ಥರ ಎಲ್ಲ ಫಿಟ್ ಮಾಡಿದ್ದೆ ನಾನು ಒಳಗಡೆ ಟ್ರಾನ್ಸಿಸ್ಟರ್ ಹಾಕಬೇಕಾದ್ರೆ, ಶೋಲ್ಡ್ರ್ ಮಾಡಬೇಕಾದ್ರೆ ಸ್ವಲ್ಪ ಹುಷಾರಾಗಿ ಕೇರ್ಫುಲ್ಲಾಗಿ ಶೋಲ್ಡ್ರ್ ಮಾಡಬೇಕು. ಆ ಕಡೆ ಈ ಕಡೆ ಯಾವುದಕ್ಕೂ ಟಚ್ ಆಗಬಾರ್ದು. ಬನ್ನಿ, ಇವಾಗ ವೋಲ್ಟೇಜ್ನ ಚೆಕ್ ಮಾಡಿ ನೋಡೋಣ. 200ಗೆ ಚೆಕ್ ಮಾಡ್ಕೊಳ್ಳೋಣ. ಅವಾಗಲೇ ಹೇಳ್ದಂಗೆ AC 200ಗೆ ಇಟ್ಕೋಬೇಕಾಗ್ತದೆ. ಇವಾಗ ನೋಡಿ, ವೋಲ್ಟೇಜ್ನ ನಾನು ಚೆಕ್ ಮಾಡ್ತಾ ಇದ್ದೀನಿ. ನೋಡಿ, ರೀಡಿಂಗ್ ತೋರಿಸ್ತಾ ಉಂಟು. 18, 20, 15 ಈ ಥರ ತೋರಿಸ್ತಾ ಉಂಟು, ರೀಡಿಂಗ್ ತೋರಿಸ್ತಾ ಇದೆ ಅಂತ ಹೇಳಿದ್ರೆ ವೋಲ್ಟೇಜು ಆ ಕಡೆ ಪಾಸ್ ಆಗ್ತಾ ಉಂಟು. ಇದರಲ್ಲಿ ಹೋಗಿದ್ದಂದರೆ ಟ್ರಾನ್ಸಿಸ್ಟರು ಹೋಗಿದೆ. ಮತ್ತು ಬೇರೆ ಬೇರೆ ಫಾಲ್ಟ್ಗಳು ಇರುತ್ತೆ. ಈ 6 ಇರೋರಿಗೆ ಸೆನ್ಸರು ಕೂಡ ಹೋಗಿರುತ್ತೆ, ಮತ್ತು ಫ್ಯಾನು ಕೂಡ ಹೋಗಿರುತ್ತೆ. ಅದನ್ನೆಲ್ಲ ಚೆಕ್ ಮಾಡಿ ಯಾವ ರೀತಿಯಾಗಿ ಫಾಲ್ಟನ್ನು ಕಂಡುಹಿಡಿಬೇಕನ್ನೋದು ಕೂಡ ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಇವಾಗ ಈ ಇಂಡಕ್ಷನ್ ಸ್ಟವಲ್ಲಿ ಇರುವಂಥ ಫಾಲ್ಟು ಟ್ರಾನ್ಸಿಸ್ಟರು ಹಾಳಾಗಿದೆ, ಅದನ್ನೊಂದನ್ನು ಚೇಂಜ್ ಮಾಡ್ತಾಯಿದ್ದೀನಿ. ನೋಡಿ, ಮೇನ್ಸಿಗೆ ಹಾಕಿ ನಾನು ಚೆಕ್ ಮಾಡಿ ತೋರಿಸ್ತೀನಿ ನಿಮಗೆ. ಸೀರೀಸ್ ಬೋಲ್ಟಿಗೆ ನೋಡಿ, ಫ್ಯಾನು ತಿರುಗ್ತಾ ಇದೆ. ಫ್ಯಾನ್ ಇವಾಗ ತಿರುಗ್ತಾ ಇದೆ. ಇದನ್ನು ಪೂರ್ತಿಯಾಗಿ ಪ್ಯಾಕ್ ಮಾಡ್ಕೊಂಡು ಒಂದು ಸತಿ ಚಾಲು ಮಾಡಿ ತೋರಿಸ್ತೇನೆ ನಾನು ನಿಮಗೆ. ಇದನ್ನೆಲ್ಲ ಸ್ಕ್ರೂಗಳನ್ನೆಲ್ಲ ಹಾಕ್ಕೋಬೇಕಾಗ್ತದೆ ಕ್ಲೀನಾಗಿ. ಸ್ಕ್ರೂಗಳನ್ನೆಲ್ಲ ಹಾಕಿ ಟೈಟ್ ಮಾಡ್ಕೊಳ್ಳೋಣ. ಇದರಲ್ಲಿ ಮೇನ್ ಫಾಲ್ಟ್ ಆಗಿದ್ದೇನಪ್ಪ ಅಂತ ಹೇಳಿದ್ರೆ, ಟ್ರಾನ್ಸಿಸ್ಟರು ಫ್ಯಾನ್ ತಿರುಗ್ತಿಲ್ಲಾಗಿತ್ತು. ಒಂದು 2 ನಿಮಿಷ ಮಾತ್ರ ನೀರು ಬಿಸಿ ಆದಾಗಾಗಿ ಮತ್ತೆ ಸ್ಟಾಪ್ ಆಗ್ತಿತ್ತು. E6 ಎರರ್ ಅಂತ ತೋರಿಸ್ತಾ ಇತ್ತು. ಫ್ಯಾನ್ ತಿರುಗದೇ ಇದ್ದರೆ ಹೀಟಾಗಿ E6 ಎರರ್ ಅಂತ ತೋರಿಸುತ್ತದು. ಫ್ಯಾನ್ ತಿರುಗ್ತಾ ಇರಬೇಕು. ಇದರಲ್ಲಿ ಏನಪ್ಪ ಫಾಲ್ಟ್ ಆಗಿತ್ತು ಅಂದರೆ, ಫ್ಯಾನ್ ತಿರುಗ್ತಿಲ್ಲಾಗಿತ್ತು, E6 ಎರರ್ ಅಂತ ತೋರಿಸ್ತಾ ಇತ್ತು. ಅದಕ್ಕೆ ವೋಲ್ಟೇಜು ಡ್ರಾಪ್ ಆಗಿತ್ತು. ಯಾವುದರಿಂದ ಡ್ರಾಪ್ ಆಗಿತ್ತಪ್ಪ ಅಂತ ಹೇಳಿದ್ರೆ, ಟ್ರಾನ್ಸಿಸ್ಟರಿಂದ ವೋಲ್ಟೇಜ್ ಡ್ರಾಪ್ ಆಗಿತ್ತು. ಅದನ್ನು ಚೇಂಜ್ ಮಾಡಿದ್ದಕ್ಕೆ ಫ್ಯಾನ್ ಇವಾಗ ರನ್ನಿಂಗ್ ಆಗ್ತಾ ಉಂಟು. ಸ್ಕ್ರೂಗಳನ್ನೆಲ್ಲ ಕರೆಕ್ಟಾಗಿ ಟೈಟಾಗಿ ಹಾಕ್ಕೋಬೇಕಾಗ್ತದೆ. ನೋಡಿ, ಇವಾಗ ಚಾಲು ಮಾಡೋಣ. ಮೇನ್ಸಿಗೆ ಕೊಟ್ಟು ನಾನು ಚಾಲು ಮಾಡಿ ತೋರಿಸ್ತೇನೆ ನಿಮಗೆ.
ನೋಡಿ ಫ್ಯಾನು ತಿರುಗ್ತಾ ಉಂಟು. ಇದ್ರ ಪ್ರಾಬ್ಲಮ್ಮು ಸಾಲ್ವ್ ಆಗಿದೆ. ವಿಡಿಯೋನ ಕೊನೆ ತನಕ ನೋಡಿದ್ದಕ್ಕಾಗಿ ಧನ್ಯವಾದಗಳು.